ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಇಂದು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ತಾಳಿಕೋಟೆ ಬಂದ್ ಘೋಷಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ತಾಳಿಕೋಟೆ ಬಂದ್ ಹಿನ್ನೆಲೆ ವಿವಿಧ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದರು. ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಶಶಿಕಾಂತ್ ಬೆನ್ನೂರ್ ನೇಣಿಗೆ ಶರಣಾದ ವ್ಯಕ್ತಿಯಾಗಿದ್ದಾನೆ. ಈತನ ಸಾವಿಗೆ ಮುಖ್ಯ ಕಾರಣರಾದವರು ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಮತ್ತು ಈರಣ್ಣ ವಡವಡಗಿ, ಸ್ಟಾಫ್ ನರ್ಸ್ ಜ್ಯೋತಿ ಕೊಳರಗಿ ಹಾಗೂ ಶ್ರೀದೇವಿ ಬಗಲಿ ಎಲ್ಲರೂ ಕೂಡಿಕೊಂಡು ಮೃತ ದಲಿತ ಸರ್ಕಾರಿ ನೌಕರನಿಗೆ ಜಾತಿ ನಿಂದನೆಯನ್ನು ಮಾಡಿ ವಿಪರೀತ ಮಾನಸಿಕ ಹಿಂಸೆಯನ್ನು ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆಯನ್ನು ನೀಡುತ್ತಿದ್ದರು. ಇವರ ಹೆಸರನ್ನು ವಾಟ್ಸಪ್ ಸ್ಟೇಟಸ್ ಹಾಕಿಕೊಂಡು ವಿಜಯಪುರದಲ್ಲಿ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಪ್ರತಿಭಟನೆಯು ಬಸವೇಶ್ವರ ವೃತ್ತದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಕತ್ತರಿ ಬಜಾರ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾವಿಗೆ ಕಾರಣರಾದವರನ್ನು ಕೂಡಲೇ ಅವರನ್ನು ಬಂಧಿಸಿ ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕೆಂದು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಾಮೂಹಿಕ ಸಂಘಟನೆಗಳ ಪ್ರಮುಖರಾದ ಎಸ್.ಬಿ. ಕಟ್ಟಿಮನಿ, ಮುತ್ತಪ್ಪ ಚಮಲಾಪುರ್, ದೇವೇಂದ್ರ ಹಾದಿಮನಿ, ಬಸವರಾಜ್ ಕಟ್ಟಿಮನಿ, ಮಾಳಪ್ಪ ಮಳ್ಳಳ್ಳಿ, ಮಹೇಶ್ ಚಲವಾದಿ, ನಾಗರಾಜ ಕಟ್ಟಿಮನಿ, ಶಾಂತಪ್ಪ ಚಲವಾದಿ, ರವಿ ಕಟ್ಟಿಮನಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ತಾವೆಲ್ಲರೂ ನ್ಯಾಯ ಪಡ್ಕೊಳ್ಳೋಗೋಸ್ಕರ ಇವತ್ತಿನ ದಿವಸ ತಾಳಿಕೋಟಿ ಬಂದ್ ಮಾಡಿದ್ದೀರಿ. ಪ್ರಥಮದಲ್ಲಿ ನಾನು ತಾಳಿಕೋಟಿ ಮಹಾನಗರದ ಎಲ್ಲ ಜನತೆಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇಕ್ರಲ್ಲ ಬದಿರಲ್ಲ ಈ ನನ್ನ ಮಕ್ಕಳ ಮೂಳೆ ಎಬ್ರಲ್ಲ ಅನ್ನುವಂತ ಮಾತನ್ನ ಡಾಕ್ಟರ್ ಸಿದ್ದಲಿಂಗಯ್ಯನವರು ಅವತ್ತಿನ ದಿನ ಹೇಳಿದ್ರು. ಅದೇ ರೀತಿಯಾಗಿ ಮನೆ ಮನೆಯು ಕತ್ತಲೆ, ಪ್ರತಿ ಕಣ್ಣು ಕಣ್ಣೀರು, ರಾಜ್ಯ ಬಂದಿದ್ದಾರಿಗೋ ರಾಮಯ್ಯ, ರಾಜ್ಯ ಬಂದಿದ್ದಾರಿಗೋ ಅನ್ನುವಂತ ಮಾತನ್ನ ಯಾಕೆ ಅಂತ ಕೇಳಿದ್ರೆ, ಇವತ್ತು ಬುದ್ಧ, ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಾಗಿ ಇವತ್ತಿನ ದಿನ ನೋಡಿದಾಗ 6 ಮತ್ತು 12 ಹಾಗೂ 18ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಶೋಷಣೆಗಳು ನಿರಂತರವಾಗಿ 106 ಜಾತಿಗಳು ಏನು ಶೋಷಿತ ಜನಾಂಗ ಇದೆಯಲ್ಲ, ಈ 106 ಜಾತಿಗಳ ಮೇಲೆ ಈ ಪ್ರಬಲವಾಗಿರ್ತಕ್ಕಂಥ 5 ಕೋಮಿನ ಜನಾಂಗ ಯಾವತ್ತೂ ನಡೀತಾನೆ ಬಂದಿದೆ. ಇದು ಯಾಕೆ ನಡೆದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಸಮುದಾಯ 106 ಜನ ಏನಿದಿರಲ್ಲ, ಈ ಪ್ರತಿ 106 ಸಮುದಾಯದ ಜನಾಂಗ ಒಂದು ಎಲ್ಲಿವರೆಗೂ ಆಗುದಿಲ್ವೋ ಅಲ್ಲಿವರೆಗೂ ಕೂಡ ಇಂಥ ದಬ್ಬಾಳಿಕೆಗಳು ನಾವು ನಡೀತಾ ಇದ್ದಾವೆ. ಅದಕ್ಕಾಗಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂತ ಮಾತನ್ನ. ನಾವು ಶಿಕ್ಷಣದ ಬಗ್ಗೆ ಇವತ್ತಿನ ದಿವಸ ಅಪ್ ಟು SSLC PUC ಬಂದ ತಕ್ಷಣನೇ ನಾವು ಇವತ್ತು ಇಂಥ ಸಂಘಟನೆಯ ಮುಖಂಡರು ಅಥವಾ ಇನ್ಯಾವುದೋ ಬಿಸಿನೆಸ್ ಇಂಥವುಗಳಲ್ಲಿ ತೊಡೆದುಕೊಂಡು ನಾವು ಕೇವಲ ನಮ್ಮ ಬದುಕನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಅದನ್ನ ಬಿಟ್ಟು ಇನ್ನುಳಿದ ಡೆವಲಪ್ಮೆಂಟ್ಸ್ ಯಾವುದೂ ಆಗ್ತಾ ಇಲ್ಲ. ಹಾಗೇನೆ ಸಂಘಟನೆಯ ನಿಟ್ಟಿನಲ್ಲಿ ನೋಡಿದಾಗ ನಾನು ಹೇಳ್ಬಿಟ್ಟನಲ್ಲ, ಇವಾಗ 106 ಜಾತಿಗಳು ಅಂತೇಳಿ, ಈ 106 ಜಾತಿಗಳಲ್ಲಿ ನಿರಂತರವಾಗಿ ಶೋಷಣೆಗಳು ನಡೀತಾ ಇದ್ದಾವೆ. ಇವತ್ತು ಶಶಿಧರ್ ಬೆನ್ನೂರ್ ಅನ್ನುವಂತ ಒಬ್ಬ ನರ್ಸ್, ಅವರು ದಿನಾಂಕ 21 ಇದೇ ತಿಂಗಳ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಅವರ ಸಹಪಾಠಿಗಳ ಒಂದು ಕಿರುಕುಳ, ಒಂದು ತೊಂದರೆಯ ಕಾರಣನೇ ಇವತ್ತು ಸ್ವಯಂ ಪ್ರೇರಿತವಾಗಿ ನೇಣಿಗೆ ಸರೆಂಡರ್ ಆಗಿರುವುದು ಇದೊಂದು ದೊಡ್ಡ ದುರಂತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ,
ಇಲಾಖೆಯ ಅಧಿಕಾರಿಗಳು DH ಅವರ ಆದಿಯಾಗಿ TH ಅವರ ಆದಿಯಾಗಿ ಇವತ್ತು ಈ ವಿಷಯ ಅವರ ಗಮನಕ್ಕಿದೆ. ಈ ವಿಷಯದ ಬಗ್ಗೆ ಏನ್ ನರ್ಸ್ ಅವರು ಶಶಿಧರ್ ಅನ್ನುವಂಥವ್ರು ಏನ್ ಇವತ್ತು ಅಸುನೀಗಿದಾರಲ್ಲ, ಇವರು ಸುಮಾರು ಬಾರಿ ಡಿಸ್ಟ್ರಿಕ್ಟ್ ಆರೋಗ್ಯಾಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ಮನಗಾಣಿಸಿದ್ದಾರೆ. ಅವರಿಂದಲೂ ಕೂಡ ಯಾವುದೂ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಔಪಚಾರಿಕ ವ್ಯವಸ್ಥೆ ಆಗಿಲ್ಲ. ಹಾಗೇನೆ ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈ ವಿಷಯ ಮನಗಂಡ್ರು ಕೂಡ ಇದ್ರ ಬಗ್ಗೆ ಈ ಸಮಸ್ಯೆ ನಿವಾರಣೆ ಮಾಡೋಕೆ ಮುಂದಾಗ್ಲಿಲ್ಲ. ಇದು ಔಟ್ ಸೋರ್ಸಿನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಸವರಾಜ ಅನ್ನೋರು ಹೇಳಿದ್ರು. ಆ ವ್ಯಕ್ತಿ ಮತ್ತೆ ಇನ್ನಿಬ್ಬರು ಹೆಣ್ಣು ಮಕ್ಕಳು, ಹಾಗೇನೆ ಅಲ್ಲಿ ಸಾಮೂಹಿಕವಾಗಿ ಇವತ್ತು ನಿರಂತರವಾಗಿ ಅವರ ಮೇಲೆ ಶೋಷಣೆ ಆಗಿದೆ. ಇವತ್ತು ಒಬ್ಬ ವ್ಯಕ್ತಿ ತನ್ನ ಸಂಸಾರವನ್ನ ತೊರೆದು ಇನ್ನೂ ಯೂತ್ಸ್ ಇದ್ದಾರೆ, ಅವರು ಹೆಂಗಿದ್ದಾರೆ, ಅವರು ಸಾವಿಗೆ ಸರೆಂಡರ್ ಆಗ್ಬೇಕು ಅಂತಂದ್ರೆ ಯಾವ ಮಟ್ಟದಲ್ಲಿ ಅವರಿಗೆ ಅಲ್ಲಿ ಸಂಕಷ್ಟ, ಅಲ್ಲಿ ನೋವು ಕೊಡ್ತಾ ಇದ್ರು ಅನ್ನೋದನ್ನ ನಾವು ಗಮನಕ್ಕೆ ತಗೋಬೇಕಾಗಿದೆ. ಅದಕ್ಕಾಗಿ ಬಂಧುಗಳೇ, ನಾನು ಹೇಳೋದಿಷ್ಟೇ, ನಿನ್ನೆ ತಾನೇ ನಮ್ಮ ದೇವೇಂದ್ರ ಹಾದಿಮನಿ ಅವರು ಮುತ್ತಪ್ಪಣ್ಣ ಚಮಲಾಪುರ ಹಾಗೂ SP ಕಟ್ಟಿಮನಿ ಸಾಹೇಬರ ನೇತೃತ್ವದಲ್ಲಿ ನಾವು ತಾಳಿಕೋಟೆ ಬಂದ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ನೀವು ಕೂಡ ಬನ್ರಿ ಅಂತಂದ್ರು. ನಮ್ಮ ನಿರಂತರ ಹುಟ್ಟಿನಿಂದ ನಾವು ನಮ್ಮ ಕೆಲಸನೇ ಇದೆ. ರಾಗಮಯವಾಗಿ ನಮ್ಮ ಸಮುದಾಯದ ಜನಾಂಗಕ್ಕೆ ಎಲ್ಲಿ ಅನ್ಯಾಯ ನಡೀತಿದೆ ಅಲ್ಲಿ ಹೋಗಿ ನಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡು ನಾವು ನ್ಯಾಯ ಕೊಡಿಸೋಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ನಿರಂತರವಾಗಿ ನಡೆದಿದೆ. ಆದ್ರೂ ಕೂಡ ಈ ಹೋರಾಟಕ್ಕೆ ಕೊನೆ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಟ್ರೈಸರು, ಟೈಲೆಂಟು, ಆಮೇಲೆ ಟೈಮು, ಇದ್ರ ಬಗ್ಗೆ ನಾವು ಬಹಳ ಗಮನ ಹರಿಸಬೇಕಾಗಿದೆ. ಇವತ್ತು ಮಾನ್ಯ ದಂಡಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಅವರು ಟೈಲೆಂಟು ಮತ್ತು ಟೈಮಿಗೆ ಬೆಲೆ ಕೊಟ್ಟು ದಂಡಾಧಿಕಾರಿಗಳಿದ್ದಾರೆ. ಹಾಗಾಗಿನೇ ನಾನು ಹೇಳೋದು, ಇವತ್ತು ನಾವು ಸಮಯ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೋರಾಟಗಳು ಸಕ್ಸಸ್ ಆಗಲ್ಲ. ಸಮಯಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡು ಇವತ್ತು ನಾವು ಟ್ರೈಸರ್ ಅನ್ನ ಸದ್ಬಳಕೆ ಮಾಡಿಕೊಂಡಾಗ ಇಂಥ ಯಾವುದೇ ಅನ್ಯಾಯಗಳನ್ನ ಮೆಟ್ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನಂತ ಇವತ್ತು ಮನಗಣಿಸ್ತಾ ಇದ್ದೀನಿ. ಅದಕ್ಕೆ ಬಂಧುಗಳೇ, ಇವತ್ತು ಯಾದಗಿರದಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರಬಹುದು, ಇವತ್ತು ಕೊಪ್ಪಳದಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರಬಹುದು, ದೇಶದ ಪ್ರತಿ ಮೂಲೆಯಲ್ಲಿ ಕೂಡ ಇವತ್ತು ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಸಂಘಟನೆಯ ಮೂಲಕ ಇವತ್ತು ಒಬ್ಬ ದಲಿತ ಅನ್ನುವಂತ ಕಾರಣಕ್ಕಾಗಿ ಅಲ್ಲ, ಇವತ್ತು ಒಬ್ಬ ಮನುಷ್ಯ, ಒಬ್ಬ ನೌಕರಸ್ಥ, ಅವನಿಗೆ ಅನ್ಯಾಯ ಆಗಿದೆ, ಜೀವ ಕಳೆದುಕೊಂಡಿದ್ದಾನೆ. ಆ ಕಾರಣದಿಂದ ಇವತ್ತು ನೀವು ಅದಕ್ಕೆ ಅವರಿಗೆ ನ್ಯಾಯ ಕೊಡ್ರಿ ಅಂತೇಳಿ ಕೇಳಕ್ಕೆ ನಾವು ಮಾಡ್ತಾ ಇರೋ ಹೋರಾಟ ಇದು. ಆ ಹೋರಾಟಕ್ಕೆ ಇವತ್ತು ಮಾನವೀಯ ಮೌಲ್ಯದ ಮೇಲೆ ಇವತ್ತು ತಾಳಿಕೋಟೆ ಜನಾಂಗ ಸಂಪೂರ್ಣವಾಗಿ ಎಲ್ಲ ವ್ಯಾಪಾರಸ್ಥರು, ಎಲ್ಲ ಈ ಊರಿನ ನಾಗರಿಕರು ಸೇರ್ಕೊಂಡು ಇವತ್ತು ಬಂದ್ಗೆ ಏನು ಬೆಂಬಲವನ್ನು ಸೂಚಿಸಿದ್ದಾರೆ, ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಮೊದಲನೇದಾಗಿ ಇನ್ನೊಂದು ಏನು ಇವರು ನಮ್ಮ ಶಶಿಧರ್ ಅವರು ತಾವು ಸಾಯೋಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಅವರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಹಾಗೇನೆ ಇನ್ನೂ ಕೆಲವು ಸ್ನೇಹಿತರಿಗೂ ಕೂಡ ಮಾತಾಡಿದ್ದಾರೆ. ಜೊತೆಗೇನೆ ಅವ್ರ ಸ್ಟೇಟಸ್ನಲ್ಲಿಯೂ ಕೂಡ ಕೆಲವೊಂದು ವ್ಯಕ್ತಿಗಳ ಹೆಸರು ಕೂಡ ನೋಟ್ ಮಾಡಿದ್ದಾರೆ ಅವರು. ಆ ಕಾರಣದಿಂದ ಈ ಒಂದು ಕೇಸನ್ನ ಮಡ್ಚಿಂಗ್ ಮಾಡುವಂತ ವ್ಯವಸ್ಥೆ ನಡೆದಿದೆ. ಇಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಹಾಗಾಗಿ ಇವತ್ತು ಮಾನ್ಯ ದಂಡಾಧಿಕಾರಿಗಳು ಬಂದಿದ್ದಾರ. ನಾ ಹೇಳೋದಿಷ್ಟೇ, ಇವತ್ತು ಈ ವ್ಯಕ್ತಿಯ ಸಾವಿಗೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕೂಡಲೇ ಅರೆಸ್ಟ್ ಮಾಡೋದ್ರ ಮೂಲಕ ಅವರಿಗೆ ಏನು ನಮ್ಮ ಬಸವರಾಜ ಅನ್ನೋರು ಹೇಳಿದಾರಲ್ಲ, ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇಂಥ